ಕೃಷಿ ಲೋಕದ ಧ್ರುವತಾರೆ ಸಾಧಕ ಕೃಷಿಕ ಹನುಮಂತಪ್ಪ ಮಾಡ್ಲೂರ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ. ಮಣ್ಣನ್ನೇ ನಂಬಿ ಮಣ್ಣಿನಲ್ಲಿ ಚಿನ್ನ ಬೆಳೆಯುವುದರ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳನ್ನು ಮಾಡಿದ ತಾರವಾರದ ಹೆಮ್ಮೆಯ ಪುತ್ರ ಹನುಮಂತಪ್ಪ ಮಾಡ್ಲೂರ ಅವರಿಗೆ ಅವರ ಅನುಪಮ ಸಾಧನೆಯನ್ನು ಗುರುತಿಸಿ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಲಾಗಿದೆ. ತಮಿಳುನಾಡಿನ ಹೊಸೂರಿನಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಅಕಾಡೆಮಿ ಹಮ್ಮಿಕೊಂಡಿದ್ದ ಅದ್ದೂರಿ ಸಮಾರಂಭದಲ್ಲಿ ಈ ಉನ್ನತ ಗೌರವವನ್ನು ಪ್ರದಾನ ಮಾಡಲಾಯಿತು. ಕೃಷಿ ಕ್ಷೇತ್ರಕ್ಕೆ ಇವರು ನೀಡಿದ ವೈಜ್ಞಾನಿಕ ಮತ್ತು ನವೀನ ಕೊಡುಗೆಗಳನ್ನು ಪರಿಗಣಿಸಿ ಈ ಪದವಿ ನೀಡಲಾಗಿದೆ. ಹನುಮಂತಪ್ಪ ಅವರು ಕೇವಲ ಒಬ್ಬ ರೈತರಾಗಿ ಉಳಿಯದೆ ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡಲು ನಿರಂತರ ಪ್ರಯೋಗಗಳನ್ನು ಮಾಡುತ್ತಾ ಬಂದಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ಆಧುನಿಕ ತಂತ್ರಜ್ಞಾನವನ್ನು ಬೆರೆಸಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿ ಪಡೆಯುವ ಹೊಸ ಆವಿಷ್ಕಾರಗಳನ್ನು ಇವರು ಪರಿಚಯಿಸಿದ್ದಾರೆ. ಇವರ ಕೃಷಿ ಮಾದರಿಗಳು ಇಂದು ಅನೇಕ ರೈತರಿಗೆ ಮಾರ್ಗದರ್ಶಿಯಾಗಿವೆ. ಕೃಷಿ ಯಂತ್ರೋಪಕರಣಗಳ ಬಳಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಾದಾವೇ ಪ್ರಯೋಗ ಮಾಡಿ ಅದರ ಯಶಸ್ಸನ್ನು ಇತರ ರೈತರಿಗೆ ಹಂಚುವ ಮೂಲಕ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ. ಇವರ ಕೃಷಿ ಸಾಧನೆಗಾಗಿ ಈ ಹಿಂದೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ. ಆ ಸಾಲಿಗೆ ಈಗ ಈ ಗೌರವ ಡಾಕ್ಟರೇಟ್ ಹೊಸ ಮೆರುಗು ನೀಡಿದೆ. ಮಣ್ಣಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಹನುಮಂತಪ್ಪ ಅವರಿಗೆ ಸಂದ ಈ ಗೌರವವು ಇಡೀ ರೈತ ಸಮುದಾಯಕ್ಕೆ ಸಂದ ಗೌರವವಾಗಿದೆ. ಹೆಸರು ಹನುಮಂತಪ್ಪ ಭೀಮಪ್ಪ ಮಡ್ಲೂರು, ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಮಡ್ಲೂರು. ಈಗ ಉತ್ತರ ಕನ್ನಡ ಜಿಲ್ಲೆಯಿಂದ ಕಾರವಾರದಿಂದ ಬಂದಿದ್ದೇನೆ. ನಾನು ಕೃಷಿಯಲ್ಲಿ ಒಂದು ಸಾಧನೆ ಮಾಡಿದ್ದಕ್ಕಾಗಿ ಒಂದು ಸಾಧನೆ ಅಂತ ಒಬ್ಬ ಸ್ವಾಮಿಯವ್ರಿಗೆ ನಾನು ಪರಿಚಯಿಸಿ ಇಲ್ಲಿಗೆ ಕರ್ಕೊಂಬಂದು ಇದೊಂದು ಅವಾರ್ಡ್ ಕೊಡಿಸಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮಗೆ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ. ಈಗ ನಿಮ್ಮ ಜೊತೆಗೆ ಯಾರ್ಯಾರು ಬಂದಿದ್ದಾರೆ ಸರ್? ಈಗ ಸರ್, ನನ್ನ ಅಳಿಯ ಬಂದಾನೆ, ನನ್ನ ಮೊಮ್ಮಕ್ಕಳು ಬಂದ್ದಾರೆ, ನನ್ನ ದೋಸ್ತ ಎಲ್ಲರೂ ಬಂದ್ದಾರೆ. ಆದರೂ ಅವ್ರ ಬದುಕಿಂತ ಎಲ್ಲರಿಗಿಂತ ಹೆಚ್ಚಿಗೆ ನನಗೇನು ಮಾತಾಡೋಕ್ಕಾಗಲ್ಲ. ಕೊಡ್ಸಿದ್ರೆ ನೆನಪಂತೂ ಮರೆಯೋಕ್ಕಾಗಲ್ಲ. ಆ ಥರ ನಾನು ಇವತ್ತು ಸಿಕ್ಕದ್ದು ಪುಣ್ಯ. ಸೊ ಇವತ್ತು ನಿಮ್ಗೆ ಅವಾರ್ಡ್ ಬಂದಿದೆ, ಯಾವ ಥರ ಖುಷಿ ಆಗ್ತಾ ಇದೆ ಸರ್ ನಿಮಗೆ? ಅದು ತುಂಬ ಹೇಳಕ್ಕೆ ನನ್ನ ಕುಟುಂಬಕ್ಕೆ ಅಷ್ಟು ಸಂತೋಷ ಆಗ್ತಾಯಿದೆ ಸರ್ ಇವತ್ತು ನನಗೆ. ಸೊ ಈಗ ಅವಾರ್ಡ್ ಬಂದಿದೆ, ಇನ್ನು ಮುಂದೆ ನೀವು ಕೆಲಸಗಳನ್ನ ಯಾವ ಥರ ಮಾಡಬೇಕು, ಏನು ಅಂದ್ಕೊಳ್ಳಿ? ನೋಡಿ ಸರ್, ಇವತ್ತು ನಾನು ಬರೀ ಒಣ ಭೂಮಿಯಲ್ಲಿ ಒಂದು 60 ಬೆಳೆ ಮಾಡ್ತಾ ಇದ್ದೀನಿ. ಈಗ ಮಳೆ ಅಷ್ಟು ಬೋರ್ ಮಾಡಿದ್ದೀನಿ. ಈಗ ಅದಕ್ಕಿಂತ ಹೆಚ್ಚಿಗೆ ಬೆಳಿಬೇಕನ್ನೋದು ಒಂದು ಆಸಕ್ತಿ ನನ್ನಲ್ಲಿದೆ. ಸೊ ಈಗ ನಿಮ್ಮದು ಅಲ್ಲಿ ಅಂದರೆ ನೀರಾವರಿ ಇದೆಯಾ ಅಥವಾ ಒಣ ಭೂಮಿನೇ ಇರೋದಲ್ಲ ಸರ್? ಬೋರ್ ಮಾಡಿದ್ದೇನೆ ಸರ್, ಈ ವರ್ಷ ಮಾಡಿದ್ದೇನೆ ಬೋರ್. ಸೊ ಏನು ಕೃಷಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಮಾಡಿದ್ದು ನನಗೆ 2011ರಲ್ಲಿ ಪೂಜೆ ವೀರೇಂದ್ರ ಹೆಗಡೆ ಅವರು ನನ್ನ ಫಸ್ಟ್ ಗುರುತಿಸಿ ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದೆ. ಅದ ನಂತರ ಒಂದು 50 ಶಾಲು ಹೊಲಿಸಿದ್ರು. ಸುತ್ತಮುತ್ತ ಎಲ್ಲ ನಮ್ಮೆಲ್ಲ ಕಡೆಗೆ ತಮಿಳುನಾಡು, ಡೆಲ್ಲಿ ಎಲ್ಲ ಆಯಿತು. ಆದರೆ ಇವತ್ತು ಕೊನೆಯದಂತ ತಿಳ್ಕೊಂಡೆ ನಾನು. ನಮ್ಮ BR ಸ್ವಾಮಿಯವರು ನಾನು ಗುರುತಿಸಿ ಅಲ್ಲಿಂದ ಇಲ್ಲಿ ಕರೆಸಿ ಈ ಥರ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು. ಸೊ ಬೇರೆ ರೈತರಿಗೆ ಮತ್ತು ಸಿಟಿಲಿರೋ ಹುಡುಗರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಭಾಳ ಇಷ್ಟ. ಪ್ರತಿಯೊಬ್ಬರಿಗೆ ಬಂದರೆ ಹೊಲದಾಗ ಹೇಳ್ತೀನಿ ಸರ್, ನಾನು ರೈತನಾಗಿರಬೇಕು. ಎಷ್ಟೇ ನೌಕರಿ ಮಾಡಿದ್ರು ಮತ್ತು ಒಂದು 40 ವರ್ಷಕ್ಕಾಗಿ 50 ವರ್ಷಕ್ಕೂ ಮನೆಗೆ ಬರಲೇಬೇಕು. ಮಕ್ಕಳು ಎಲ್ಲೇ ಓದಿ ಎಲ್ಲೇ ಇರಲಿ, ರೈತನ ಕಲ್ಕಂದೆ ರೈತನ ಬಿಟ್ಟು ಎಲ್ಲಿ ಹೋಗಬೇಡಿ. ಮುಂದಾದರೂ ಬಂದರೂ ನೀವು ರೈತಾಪಿ ಕಲ್ಕೊಂಡಿರಿ ಜೀವನದಲ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಎಲ್ರಿಗೂ ನಿಮ್ಮ ಸಂಬಂಧಿಕರಿಗೆ ಏನು ಹೇಳಬೇಕಂತ ಅಂತೀರಾ ಸರ್? ಮೆಸೇಜು ಕೊನೆ ವಿಶೇಷ ಏನಂದ್ರೆ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡಿ ಎಲ್ಲರಿಗೂ ನನ್ನ ಯೋಜನೆಯಿಂದ ಹಿಡಿದು ಎಲ್ಲರಿಗೂ ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ. ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು.